ಹಾಯ್ ನಮಸ್ಕಾರ. ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ನಾನ್ ವೆಜ್ ಪ್ರಿಯರಿಗೆ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ದಮ್ ಬಿರಿಯಾನಿ ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಮಟನ್ನು ಚಿಕನ್ನು ಇಷ್ಟಪಡೋದ್ರಲ್ಲಿ ಚಿಕನನ್ನು ಇಷ್ಟಪಡೋರು ತುಂಬ ಜನ. ಅದರಲ್ಲೇ ಇವತ್ತು ನಾನು ತುಂಬ ಈಸಿಯಾಗಿ ಮತ್ತು ತುಂಬ ರುಚಿಯಾಗಿ ಸಾಫ್ಟಾಗಿ ಮೆತ್ತಗೆ ಬಂದಿರುವಂಥ ಚಿಕನ್ ಜೊತೆಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಮೆಥಡಲ್ಲಿ ಬಿರಿಯಾನಿನ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ. ಹಾಗೆ ಅನ್ನ ಕೂಡ ತುಂಬ ಉದುರುದ್ರಾಗಿರುತ್ತೆ ಮತ್ತು ಅಷ್ಟೇ ಒಳ್ಳೆ ಘಮ ಹೊಂದಿರುವಂಥ ಬಿರಿಯಾನಿ. ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು 2 ಲೋಟ ಅಕ್ಕಿಗೆ ಸುಮಾರು 6 ಲೋಟ ನೀರು ತೊಗೊಂಡಿದ್ದೀನಿ. ಹಾಗೆಯೇ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ತೊಳ್ಕೊಂಡಿರುವಂಥ ಉಪ್ಪು ನೀರಲ್ಲಿ ತೊಳೆದಿರೋ ಚಿಕನ್ಗೆ ಇವಾಗ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಪುಡಿಗಳಿದು: ಅಚ್ಚ ಖಾರದ ಪುಡಿ 1 ಟೀ ಸ್ಪೂನು, ಅರಿಶಿನ ಅರ್ಧ ಟೀ ಸ್ಪೂನು, ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಅದು 1.5 ಟೀ ಸ್ಪೂನ್ನಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನು, ಹಾಗೆಯೇ ಉಪ್ಪು. ನಾನಿಲ್ಲಿ ಗರಂ ಮಸಾಲನ ಯೂಸ್ ಮಾಡ್ಕೊಳ್ತಾ ಇರೋದು. ಇದು ಹೋಮ್ ಮೇಡ್ ಗರಂ ಮಸಾಲ ಪುಡಿ. ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 1 ಟೀ ಸ್ಪೂನ್ನಷ್ಟು, ಬೆಳ್ಳುಳ್ಳಿ 1.5 ಟೀ ಸ್ಪೂನ್ನಷ್ಟು, ಇದನ್ನೆರಡನ್ನೂ ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಪುದೀನ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮತ್ತೆ ಮಿಕ್ಕಿದ ರೆಸಿಪಿಗೂ ಇದು ಬೇಕಾಗುತ್ತೆ, ಬೇರೆ ಅಡುಗೆಗಳಿಗೂ. ಅದಕ್ಕೋಸ್ಕರನೇ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗುತ್ತೆ ಅದಕ್ಕೆ. ಹಾಗೆಯೇ ಪುದೀನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀವು ಬೇಕಿದ್ದರೆ ಕಾಳುಮೆಣಸು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ದೊಡ್ಡ ಏಲಕ್ಕಿ, 2 ಹಸಿರು ಏಲಕ್ಕಿ, ಒಂದು 4 ಲವಂಗ, 2 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನಾನು ಕಾಳುಮೆಣಸು ಬದಲಾಗಿ ಕಾಳುಮೆಣಸಿನ ಪುಡಿ ತೊಗೊಳ್ತಾ ಇದ್ದೀನಿ, ಪೆಪ್ಪರ್ ಪುಡಿ. ಹಾಗೆಯೇ 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ. ಹಾಗೆಯೇ 1 ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹುಳಿ ಮೊಸರು ಯೂಸ್ ಮಾಡಬೇಡಿ, ಸ್ವಲ್ಪ ಸಿಹಿ ಮೊಸರು ಬೇಡ, ಹುಳಿ ಮೊಸರು ಬೇಡ, ಹದವಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರಲ್ಲಿ ನಿಂಬೆಹಣ್ಣು ಹಿಂಡ್ಕೋಬೋದು. ನಾನು ತುಂಬ ಹುಳಿ ಬೇಡ ಅಂತ ಹೇಳ್ಬಿಟ್ಟು ಮತ್ತು ಇದಕ್ಕೆ ಚಿಕನ್ಗೆ ಬರೀ ಮೊಸರನ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸುಮಾರು 1ರಿಂದ 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಇವಾಗ ನೆನೆಯೋದಕ್ಕೆ ಬಿಟ್ಟಾದಮೇಲೆ ಇದಕ್ಕೆ ಇವಾಗ ನೀರು ಕುದಿಸ್ಕೊಳ್ಳೋಕೆ ಇಟ್ಟಿದ್ವಲ್ಲ, ಅದು ಒಂದು 6 ಗ್ಲಾಸ್ನಷ್ಟು ನೀರು ಕುದೀತಾ ಇದೆ. ಅದಕ್ಕೆ ಇವಾಗ ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರಲ್ಲಿ ಪುದೀನ ಕೂಡ ಹಾಕ್ಕೊಳ್ಳಿ. ಪುದೀನಗಿಂತ ಬರೀ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ತೊಳೆದಿಟ್ಕೊಂಡಿರೋಂಥ 2 ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಇಲ್ಲಿ 6 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಚೆನ್ನಾಗಿ ಕುದಿಬೇಕು. ಅನ್ನ ನಮಗೆ ಮುಕ್ಕಾಲು ಭಾಗ ಮಾತ್ರ ಬೆಂದ್ಕೋಬೇಕು, ಜಾಸ್ತಿ ಬೆಂದ್ಕೊಳ್ಳೋದೇನು ಬೇಡ. ನೋಡಿ, ಒಂದ್ಸರಿ ತುಂಬ ಬೆಂದ್ಕೊಂಡ್ರೆ ಬಿರಿಯಾನಿ ಉದುರುದ್ರಾಗಿ ಬರಲ್ಲ. ಅದಕ್ಕೆ ಇದನ್ನು ಸೋಸ್ಕೊಳ್ಳೋದಕ್ಕೆ ತೆಕ್ಕೊಂಡಾಗಿದೆ. ಸೋಸೋದಕ್ಕೆ ಇಟ್ಟಾದಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ನೀವು ಬೇಕಿದ್ದರೆ ಎಣ್ಣೆಲೇ ಕರ್ಕೋಬೋದು. ಬಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಈರುಳ್ಳಿಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಅಂದರೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಮತ್ತು ಕ್ರಿಸ್ಪಿ ಆಗಬೇಕು ಈರುಳ್ಳಿಗಳು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರೆದು ತೆಕ್ಕೊಂಡ್ರು ನಡೆಯುತ್ತೆ. ಇವಾಗ ನಾನಿಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ ತೆಕ್ಕೊಂಡು ಇನ್ನರ್ಧನ ಅದೇ ಪಾತ್ರೆಯಲ್ಲೇ ಬಿಟ್ಬಿಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ಕೂಡ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ. ಇದು ತೆಕ್ಕೊಂಡಾದ್ಮೇಲೆ ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿಗಳು. ಇವಾಗ ಮತ್ತೆ ಇದಕ್ಕೆ ಸುಮಾರು ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಫೇವ್ರೇಟ್ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಜಾಕಾಯಿ ಕೂಡ ಹಾಕ್ಕೋಬೋದು. ನಾನು ಜಾಕಾಯಿ ಒಂದು ಹಾಕ್ಕೊಂಡಿಲ್ಲ ಇಲ್ಲಿ. ಈಗ ಇದಕ್ಕೆ ಇದು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ, ಅಥವಾ ನಾನು ಬಾಸುಮತಿ ಎಲೆ ಅಂತ ಹೇಳ್ತೀವಿ ನಾವು. ಈ ಬಾಸುಮತಿ ಟೇಸ್ಟನ್ನೇ ಕೊಡುತ್ತೆ ಫ್ರೆಂಡ್ಸ್. ಇದು ಬಾಸುಮತಿ ಅಕ್ಕಿ ಬರುತ್ತಲ್ಲ, ಅದೇ ಟೇಸ್ಟಲ್ಲೇ ಅದೇ ಘಮ ಇರುತ್ತೆ ಇದಕ್ಕೆ. ಅದನ್ನೊಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ನಷ್ಟು, ಮತ್ತು ಕೊತ್ತಂಬರಿ, ಹಾಗೆಯೇ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ನೀವು ಎಷ್ಟು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಅತಿಯಾಗಿ ಪುದೀನ ಹಾಕ್ಕೋಬೇಡಿ. ಕೊತ್ತಂಬರಿ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಟೊಮಾಟೊ ಹಣ್ಣು, 2 ಟೊಮಾಟೊ ಹಣ್ಣು ದೊಡ್ಡ ಸೈಜಲ್ಲಿತ್ತು. ಚಿಕ್ಕ ಸೈಜ್ ಟೊಮಾಟೊ ಹಣ್ಣಿದ್ರೆ 3 ಟೊಮಾಟೊ ಹಣ್ಣನ್ನು ತೊಗೊಳ್ಳಿ. ಇವಾಗ ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಬೇರೆ ಮಸಾಲೆ ಯಾವುದೂ ಹಾಕ್ಕೊಳ್ತಾ ಇಲ್ಲ, ರುಬ್ಬಿ ಹಾಕ್ಕೊಳ್ಳದೇ ಇರೋದ್ರಿಂದ ಟೊಮಾಟೊ ಹಣ್ಣು ಮತ್ತು ಈರುಳ್ಳಿದ ಗ್ರೇವಿನೇ ನಮಗೆ ಇದರಲ್ಲಿ ಬರೋದು. ಈರುಳ್ಳಿ ಆಲ್ರೆಡಿ ಬೆಂದಾಗಿದೆ. ಇವಾಗ ಟೊಮಾಟೊ ಹಣ್ಣು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಂದರೆ ಮೆತ್ತಗೆ ಬೆಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಜೊತೆಗೇ. ನೋಡಿ, ಮಸಾಲೆಗಳ ಜೊತೆಗೆ ಟೊಮಾಟೊ ಹಣ್ಣು ಕೂಡ ಮೆತ್ತಗೆ ಬೆಂದ್ಕೊಂಡಾಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾವು ನೀರು ಯೂಸ್ ಮಾಡಲ್ವಲ್ಲ, ಅದರಿಂದ ಇವಾಗ ಇದನ್ನು ತೊಳೆದಿರೋದು ಈ ಪಾತ್ರೆಯಲ್ಲಿ ಏನು ಮ್ಯಾರಿನೇಟ್ ಮಾಡಿದ್ನಲ್ವ, ಅದನ್ನು ತೊಳ್ಕೊಂಡಿರೋ ನೀರನ್ನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಮಾತ್ರ ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಮತ್ತು ಜಾಸ್ತಿ ನೀರೇನೂ ಬೇಕಿಲ್ಲ, ಯಾಕಂದರೆ ಆಲ್ರೆಡಿ ಅನ್ನ ಕೂಡ ಮುಕ್ಕಾಲು ಭಾಗ ಬೆಂದ್ಕೊಂಬಿಟ್ಟಿದೆ. ಮತ್ತು ಇದ್ರ ಹಬೆಲ್ಲೇ ನಮಗೆ ಅದು ಚೆನ್ನಾಗಿ ಬೆಂದ್ಬಿಡುತ್ತೆ. ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಒಟ್ಟಲ್ಲಿ ಚೆನ್ನಾಗಿ ಚಿಕನ್ನು ಬೆಂದ್ಕೋಬೇಕು.
ಮತ್ತು ಆದಷ್ಟು ಇದು ಮ್ಯಾರಿನೇಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಕೈ ಬಿಟ್ಟು ಹಾಗೆ ಒಂದು 2 ನಿಮಿಷ ಮುಚ್ಚಿಡೋದಕ್ಕಿಂತ ಮುಚ್ಚಿಟ್ಟ ಮೇಲೆ ಮಧ್ಯದಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದರೆ ಚಿಕನ್ನು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪಲಾವ್ ಸಾಮಾನುಗಳ ಜೊತೆಗೆ ಚೆನ್ನಾಗಿ ಅದ್ರ ಒಳ್ಳೆ ಪರಿಮಳನ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನಾವಿವಾಗ ಒಂದು 2 ನಿಮಿಷ ಇದನ್ನು ಹಾಗೇ ಸ್ವಲ್ಪ ಹಬೆಯಲ್ಲಿ ಇದು ಬೇಯ್ಕೊಳ್ಳೋದಕ್ಕೆ ಬಿಡಬೇಕು. ಇವಾಗ ಇದನ್ನು ಪಲಾವೆಲೆ ಮಧ್ಯೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸೈಡಲ್ಲಿದ್ದರೆ ತುಂಬ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮಧ್ಯೆ ಹಾಕಿದರೆ ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ. ಈಗ ನೋಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಮ್ಯಾರಿನೇಟ್ ಮಾಡೋದ್ರಿಂದ ಆದಷ್ಟು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಚಿಕನ್ನು. ಇವಾಗ ಮಾಡ್ಕೊಂಡಿರೋ ಅನ್ನನ ಸೋಸ್ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಲೇಯರ್ ಬೈ ಲೇಯರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಲರ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕಲರ್ ಎಲ್ಲೂ ಅಡುಗೆಗೆ ಯೂಸ್ ಮಾಡ್ಕೊಳ್ಳಲ್ಲ, ಅದರಿಂದ ನಾನು ಕಲರನ್ನು ಹಾಕ್ಕೊಳ್ತಾ ಇಲ್ಲ. ಕೆಲವೊಬ್ರು ಆರೆಂಜು ಎಲ್ಲೋ ಕಲರ್ ಹಾಕ್ಕೊಳ್ತಾರೆ. ಇವಾಗ ಅದ್ರ ಮೇಲ್ಗಡೆಗೆ ಮತ್ತೆ ಇವಾಗ ಈರುಳ್ಳಿ, ಕರಿದಿಟ್ಟಿರುವಂಥ ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಲೇಯರ್ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೋಬೋದು. ಇವಾಗ ದಮ್ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬಿಸಿ ಮಾಡ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಂಡು ನಿಮ್ಗೆ ನಿಂಬೆಹಣ್ಣು ಇಲ್ಲಿ ಏನಾದರೂ ಬೇಕು ಅನಿಸಿದ್ರೆ ಹಿಂಡ್ಕೊಳ್ಳಿ. ಇಲ್ಲಿ ಬೇಡ ಅಂತಂದರೆ ಊಟ ಮಾಡುವಾಗ ಕೂಡ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಹಂಚು ಮಾತ್ರ ತುಂಬ ಚೆನ್ನಾಗಿ ಕಾದಿರಬೇಕು. ಮತ್ತು ಸ್ಟೌವನ್ನು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಹಿಟ್ಟಾಗಲಿ ಫಾಯಿಲ್ ಆಗಲಿ ಇದ್ರದ್ದು ಅಲ್ಯೂಮಿನಿಯಂ ಫಾಯಿಲ್ ಆಗಲಿ ಹಾಕ್ತಾ ಇಲ್ಲ. ಇಲ್ಲಿ ಎಲೆ ಯೂಸ್ ಮಾಡಿಕೊಂಡು ದಮ್ ಕಟ್ತಾ ಇರೋದು. ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಆರೋಗ್ಯ ಸುಮಾರಾಗಿ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಹೆಲ್ತ್ಗೂ ತುಂಬ ಬೆನಿಫಿಟ್ಸ್ ಇರುತ್ತೆ. ಅದನ್ನು ಆದಷ್ಟು ದಮ್ ಕಟ್ತಾ ಇರೋದು ಬಾಳೆ ಎಲೆನೇ. ಮತ್ತು ಅದ್ರ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ವಾಸನೆ ಬರುತ್ತೆ ಹಾಗೇನೂ ಇಲ್ಲ, ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸಾರಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ಬಾಳೆ ಎಲೆಯಲ್ಲಿ ದಮ್ ಕಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಉದುರುದ್ರಾಗಿರುವಂಥ ಬಿಡಿ ಬಿಡಿಯಾಗಿರುವಂಥ ಬಿರಿಯಾನಿ ಅನ್ನ ಕೂಡ ರೆಡಿಯಾಗಿದೆ. ಹಾಗೆ ಪೀಸ್ಗಳು ಕೂಡ ಅಷ್ಟೇ ಸ್ಮೂತಾಗಿ ಅಷ್ಟೇ ಜ್ಯೂಸಿಯಾಗಿ ಕೂಡ ಬೆಂದ್ಕೊಂಡಿರುತ್ತೆ. ನೋಡ್ಬೋದು ನೀವು. ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಹೇಳ್ದಂಗೆ ನೀವು ಹೋಟ್ಲಲ್ಲೇ ತಿಂತಿರಲ್ವ, ಆ ಥರ ಬೇಕು ಅಂತಂದರೆ ಕಲರ್ ಹಾಕ್ಕೊಳ್ಳಿ. ಬಿಸಿ ಬಿಸಿಯಾಗಿರುವಂಥ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಸುಲಭವಾಗಿ ನಾವು ಮನೆಯಲ್ಲೂ ಮಾಡ್ಕೋಬೋದು. ಒಳ್ಳೆ ಪರಿಮಳ ಇರುವಂಥದ್ದು. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.